ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ 70% 80% ರೈತರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ. ಹೌದು, 70% 80% ಅವ್ರ ಚೇಲಗಳು ಯಾರಿದ್ದಾರೆ ಅವ್ರು ಕೊಟ್ಟಿದ್ದಾರೆ, ರೈತರಲ್ಲ. ಅವ್ರ ಚೇಲಗಳು ರಿಯಲ್ ಎಸ್ಟೇಟ್ ಮಾಡ್ತಿರುವಂತವ್ರು. ಬಾ 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 ಮತ್ತೊಂದ್ ಕಡೆ ಪರ್ಯಾಯವಾಗಿ ನಾವು ಬೇರೆ ಕಡೆ ಭೂಮಿಯನ್ನ ಕೊಡ್ತೀವಿ, ಅವರಿಗೆ 2.55 ಕೋಟಿ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ, ಅದನ್ನ ರೈತರೇ ಕೊಡ್ತಾರೆ, ಅವರೇ ಬಿಟ್ಕೊಡೋದು ಕೇಳಿ. ಬಾ ನಡಿಯಮ್ಮ, ರೈತರೇ ಇದರಲ್ಲಿ ಬೆಳೆದು ಕೊಡ್ತಾರೆ. ಸ್ವಲ್ಪ ಬಾ ಬಾ ಬಾ. ಅವ್ರಿಗೆ ಕಣ್ಣು, ಅದಕ್ಕಿಂತ ಮೊದಲು ಇದು ಬಂಜರು ಭೂಮಿ ಅಂತಲ್ವಾ ಹೇಳ್ತಿರೋದು ಅವರು. ಬಂಜರು ಭೂಮಿ ಅಂತ ಹೇಳ್ತಾರೆ. ಅವ್ರಿಗೆ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲ್ಗೆ ಎಲ್ಲ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ರೆ ಇದು ಬಂಜರು ಭೂಮಿ ಅಂತ ಹೇಳ್ತಾರೆ ಯಾರಾದ್ರೂ. ಈಗ ಪ್ರಮುಖ ಕಾರಣ ಏನು ಅಂತ ನೀವು ಈಗ ಈ ಭೂಮಿ ಬಿಟ್ಕೊಡೋದಕ್ಕೆ? ಹಣದ ದಾಹ. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಚೇಲಾಗಳಿಗೆ ಇನ್ನು ಸಾವಿರಾರು ಕೋಟಿ, ಬಾ ಸಾವಿರಾರು ಕೋಟಿ ದುಡ್ಡು ಮಾಡೋದಕ್ಕಿರುವಂತಹ ದಾಹ. ಅದು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲ್ಲ. ಯಾಕೆಂದ್ರೆ ನೋಡಿ, ಇಲ್ಲೆಲ್ಲ ತೆಂಗಿನ ಮರಗಳಿದೆ. ತೆಂಗಿನ ಮರ ನೆಟ್ಟಿರುವಂತ ರೈತರು ಯಾವ ಕಾರಣಕ್ಕೂ ಬಾ ಯಾವ ಕಾರಣಕ್ಕೂ ತೆಂಗಿನ ಮರವನ್ನ ಕಡಿಯಲ್ಲ. ಕಡಿಯುವಂತ ಪ್ರಸಂಗ ಬಂತ, ಬಾ ಬಾ ಬಾ. ಅವ್ರೇನಾದ್ರೂ ಒಂದು ತೆಂಗಿನ ಗಿಡ ಕಡಿಬೇಕು ಅಂದ್ರೆ ಅದಕ್ಕೆ ಪೂಜೆ ಮಾಡಿ ನಮ್ಮ ವಂಶ ನಿರ್ವಂಶ ಆಗ್ಬಿಡುತ್ತೆ ತೆಂಗಿನ ಗಿಡ ಕಡಿದ್ರೆ ಅಂತ ಹೇಳಿ ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತವಾಗಿ ಇನ್ನೊಂದು ತೆಂಗಿನ ಗಿಡ ನೆಟ್ಟು ಕಡಿತಾರೆ. ಈಗ ಒಂದು ಅವ್ರು ಅಭಿವೃದ್ಧಿ ಮಾಡ್ತೀವಿ, ನಾವು ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಎಜುಕೇಶನ್ ಹಬ್ ಮಾಡ್ತೀವಿ, ಈ ರೀತಿಯಾಗಿ ಹೇಳ್ತಾರೆ. ಈಗೇನಾಗಿಲ್ವಾ? ಏನ್ ಡಿ ಕೆ ಶಿವಕುಮಾರ್ ಬಂದೇ ಮಾಡಿದಾರಾ? ಈಗ ನಾವೆಲ್ಲ 40 ವರ್ಷದಿಂದ ನಮ್ಮೂರು ಇಂಡಸ್ಟ್ರಿಯಲ್ ಏರಿಯಾ ಆಯ್ತು, ಅವಾಗ ಯಾರು ಮಾಡಿಲ್ವಾ? ಅವರೆಲ್ಲ ಮಾಡ್ದೇನೆ ಇವ್ರು ಈಗ ಅದ್ಯಾವುದು ಆಗಿಲ್ವಾ? ಬೆಂಗಳೂರು ಒಂದು ರೀತಿಲೇ ಅಭಿವೃದ್ಧಿಯಿಂದ ಅಜೀರ್ಣ ಆಗಿದೆ. ಬೆಂಗಳೂರಿಗೆ ಸರಿಯಾಗಿ ನೀರಿಲ್ಲ, ರಸ್ತೆಗಳಿಲ್ಲ, ಸಾರ್ವಜನಿಕ ಸ್ವಲ್ಪ ಎಡಕ್ಕೆ ನಿಂತ್ಕೋಬೇಡ್ರ. ಅಲ್ಲಿ ಎತ್ತುಗಳು ಎಡಕ್ಕೆ ಬರ್ಲಿಲ್ಲ ಅಂದ್ರೆ ಉಳೋದಕ್ಕಾಗಲ್ಲ. ಹೋಗಿರೋ ದಾರಿಯಲ್ಲ ಇದ್ರಲ್ಲೇ ಹೋಗ್ತಾ ಇರುತ್ತೆ. ಎಡಕ್ಕೆ ನಿಂತ್ಕೋಬೇಡ್ರಪ್ಪ. ಒಂದ್ ವೇಳೆ ಭೂ ಸ್ವಾಧೀನ ಮಾಡೋಕೆ ಮುಂದಾದ್ರೆ ಸರ್ಕಾರ, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಅದು ಇಲ್ಲಿಯ ರೈತರ ಮೇಲೆ ಅವಲಂಬಿಸಿರುತ್ತೆ. ರೈತರು 452 ದಿನಗಳಿಂದ ಅಲ್ವೇನ್ರಪ್ಪ, ಇವತ್ತು 452ನೇ ದಿನ. KRS ಪಕ್ಷದ ಸೈನಿಕರು ಏನಿದ್ದಾರೆ ಅವರು JCB ಪಕ್ಷಗಳ ತರ ಪೇಯ್ಡ್ ಮೆಂಬರ್ಸ್ ಅಲ್ಲ. ಬಿರಿಯಾನಿ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಸಂಜೆಗೆ ಬಾಟ್ಲು ಕೊಡ್ತಾರೆ ಅಂತ ಬರೋದಿಕ್ಕೆ. ಹಿಂದೆ ಬರಮ್ಮ, ಹಂಗೇನಾದ್ರು ಆದ್ರೆ ಅಲ್ಲ. ಇರ್ಲಿ ಸುಮ್ಮನಿರಣ್ಣ, ನಿಂದೆ ಎತ್ತು ಅದಕ್ಕೆ ಹೋಗಿ ಹೊಡೆದ್ಬಿಟ್ರೆ ನೇಗ್ಲು, ಕಬ್ಬಿಣದ ನೇಗ್ಲು ಗಾಯ ಆಗಲ್ವಾ? ನಮ್ದೇನಾರು ಹೋಗ್ಲಿ, ಪಾಪ ಹಸುಗಳು ಡ್ಯಾಮೇಜ್ ಆಗ್ಬಾರ್ದು. ಕೆಲಸ ಕಿತ್ಕೊಂಡು ಹೋಗ್ಬಿಡ್ತಾವೆ, ಅದು ಹೊಡ್ಕೊಂಡು ಸತ್ಯ ಹೋಗ್ತವೆ ಎತ್ತುಗಳು ಎಷ್ಟೋ ಸಲಕ್ಕೆ, ಆ ಗಾಯಗಳು ಗೊತ್ತಾಗದೆ. ಹಾಗಾಗಿ KRS ಪಕ್ಷ ಸೈನಿಕರು ಏನ್ ಬಂದಿದ್ದಾರೆ, ಪ್ರತಿಯೊಬ್ಬರು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಿದ್ದಾರೆ, ರಾಜ್ಯ ಜನರಿಗೆ ತೋರಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಕನಿಷ್ಠ ಅಂದ್ರು 5-10 ಲಕ್ಷ ಜನ ರಾಜ್ಯ ಜನತೆ ನೋಡಿದ್ದಾರೆ ಈ ನಮ್ಮ ಇವತ್ತಿನ ಬೈಕ್ ಜಾಥಾ ಯಾಕೆ ಮಾಡ್ತಿದೀವಿ ಅಂತ. ಮತ್ತೆ ಇಂತಹ ಸುಂದರವಾದ ಬೆಂಗಳೂರಿನ ಮಲೆನಾಡು ಅಂತ ಕರ್ಸ್ಕೊಂಡಿರೋ ಜಾಗವನ್ನ ಇವರು ಇಲ್ಲಿರುವಂತಹ ಮರಗಳನ್ನೆಲ್ಲ ಬುಡಮೇಲೆ ಮಾಡಿ ಕಡ್ದಾಕಿ ಇಲ್ಲಿ ಅದನ್ನ ಲೇಔಟ್ ಮಾಡ್ತೀವಿ ಅಂದ್ರೆ ಇದು ಪುಣ್ಯದ ಕೆಲಸವಾ? ಅಲ್ಲ, ಇದು ಪರಮ ಪಾಪಿಷ್ಟ್ರು ಮಾಡುವ ಕೆಲಸ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅನೇಕ ಆರೋಪಗಳಿದೆ. ಅವರು ಕಲ್ಲು ಕಳ್ಳ, ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಯಡಿಯೂರಪ್ಪನಿಗೆ ಹೇಳಿ ಕಬ್ಬಿಣದ ಅದ್ರ ಕದ್ರು, ಅವ್ರ ಮೇಲೆ ಇಡಿ ರೇಡ್ ಆಗಿದೆ, ಜೈಲಲ್ಲಿದ್ರು, ಆದಾಯ ಮೀರಿದ ಆಸ್ತಿ ಇದೆ, ಹೀಗೆಲ್ಲ ಹೇಳಿ. ಆದ್ರೆ ಅವರ ಎಲ್ಲ ಪಾಪಗಳಿಗೆ ಒಂದು ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಇಂತಹ ಒಂದು ದುರ್ಯೋಜನೆಯನ್ನ ಅವ್ರು ಕೈ ಬಿಡಬೇಕು. ಡಿ ಕೆ ಶಿವಕುಮಾರ್ ಅವರು ಕಣ್ಣು ಕಿವಿ ತೆರೆದು ನೋಡ್ಬೇಕು. ಅವ್ರು ಯಾವ ಕೇಲಗಳು ಬದ್ಮಾಶ್ಗಳು ಹೇಳಿದ್ದಾರೆ ಅಂತ ಹೇಳಿ. ಅದು ಯಾವಾಗ 2006ರಲ್ಲಿ ಕುಮಾರಸ್ವಾಮಿ ಅವ್ರು ಮಾಡಿದ್ದು ಅಂತಾರೆ. 2006ರಲ್ಲಿ ಕುಮಾರಸ್ವಾಮಿ ಮಾಡಿದ್ರೆ ಅದು ರದ್ದಾಗಿತ್ತಲ್ವಾಗ. ಅವತ್ತು ಅವ್ರು ವಿರೋಧಿಸಿದ್ರಲ್ವಾ, ಇವತ್ತು ಯಾಕೆ ಅವ್ರು ಬೇಕು ಅಂತಿದ್ದಾರೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಹಣದ ಹಪಾಪಿ ಇದೆ. ಊರಿನ ಜನ ಏನಾದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ದುಡ್ಡು ಜನರು ಡಿ ಕೆ ಶಿವಕುಮಾರ್ ಅವ್ರು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬೇಕು, ಮತ್ತೆ ಕಾಯಿಲೆಗಳು ಬಂದಾಗ ಅವ್ರದೇ ಹಾಸ್ಪಿಟಲ್ ಸೇರಿಸ್ಬೇಕು, ಎಲೆಕ್ಷನ್ ಟೈಮಲ್ಲಿ ಬಂದು ಕೈ ಬಾಯಿ ನೋಡ್ಬೇಕು, ಇವರು ನಾಯಿಗಳಿಗೆ ಬಿಸ್ಕತ್ ಹಾಕ್ದಂಗೆ ಬಿರಿಯಾನಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಬೇಕು. ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಈ ತರ ರೈತರ ಹೊಟ್ಟೆ ಮೇಲೆ ಹೊಡೆದು
ಬಂಜರು ಭೂಮಿ ಅಂತ ಹೇಳಿ ಫಲವತ್ತಾದ ಭೂಮಿಯನ್ನ ಕಾಂಕ್ರೀಟ್ ಕಾರ್ಡ್ ಮಾಡಿ ಅದನ್ನ ಮಾರೋದ್ರ ಮೂಲಕ ಬರುತ್ತೆ. ಡಿ ಕೆ ಶಿವಕುಮಾರ್ಗೆ ಒಳ್ಳೇದಾಗಲ್ಲ ಇದಕ್ಕೆ ಮುಂದುವರಿಸಿದ್ರೆ. ಹುಷಾರಿ ಕಡೆನೇ ಬೈ. ಇದಿಷ್ಟು ರವಿಕೃಷ್ಣ ಅವರ ಮಾತಾಗಿತ್ತು. ಒಟ್ಟಾರೆ ಈಗ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಈ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ, ಸರ್ಕಾರ ಅಭಿವೃದ್ಧಿ ಆಗೋಕ್ಕೆ, ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗೋಕ್ಕೆ ಈ ರೀತಿಯಾಗಿ ತಂತ್ರವನ್ನ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ರೈತರ ಭೂಮಿಯನ್ನು ವಶಕ್ಕೆ ಪಡಿತಾ ಇದ್ದಾರೆ ಅಂತ ರವಿಕೃಷ್ಣ ಅವರು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬಿಡದಿ.